ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಭಾಸ್ಕರ್. ಸ್ನೇಹಿತರೆ, ಯೂಶುವಲಿ ನಾನು ರಿಯಾಲಿಟಿ ಶೋ ಬಗ್ಗೆ ವಿಡಿಯೋ ಮಾಡೋದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಅಲ್ಲಿ ನಾನು ಗಿಲ್ಲಿ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಏನ್ರಿ ನಗಿಸ್ತಾರೆ ಗಿಲ್ಲಿ ನಟನ ಹವಾ ಒಂದ್ ರೇಂಜ್ ಇದೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಅವತ್ತು ಹೆಣ್ಣೆ ಕತೆ ಹೆಣದ ಗಿಲ್ಲಿ ಇವತ್ತು ಬಿಗ್ ಬಾಸ್ ನಲ್ಲಿ ಹುಲಿಯಾಗ್ಬಿಟ್ಟಿದ್ದಾರೆ. ಈ ಮಾತುಗಾರನ ಜರ್ನಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಟ್ಯಾಲೆಂಟ್ ಅನ್ನೋದು ಯಾರ ಒಬ್ಬರ ಸ್ವತ್ತಲ್ಲ, ಅದು ನರನಾಡಿಯಲ್ಲಿದ್ರೆ ಕರುನಾಡಿನ ಗಡಿಯನ್ನು ದಾಟಿ ಬಿಡುತ್ತೆ ಅನ್ನೋದಕ್ಕೆ ಗಿಲ್ಲಿ ಸಾಕ್ಷಿ. ಹಾಗೆ ತನ್ನ ಸ್ವಂತ ಟ್ಯಾಲೆಂಟ್ ನಿಂದ ಬಿತ್ತರಿಸಿಕೊಂಡಿದ್ದು ಗಿಲ್ಲಿ. ರಿಯಾಲಿಟಿ ಶೋಗಳಲ್ಲಿ ಫುಲ್ ಕಚಗಳು ಇಟ್ಟಿದ್ದ ಗಿಲ್ಲಿ ಬಿಗ್ ಬಾಸ್ ಸೇರಿದ ಮೇಲಂತೂ ಗಿಲ್ಲಿ ಯಾವ ಮತ್ತಷ್ಟು ಜೋರಾಗ್ಬಿಟ್ಟಿದೆ. ಗಿಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಚಿನ್ನಿ ದಾಂಡು ಆಡುವಾಗ ಕೇಳ್ತಿದ್ದ ಈ ಹೆಸರು ಈಗ ರಾಜ್ಯವೆಲ್ಲ ಕೂಗಿ ಹೇಳ್ತಿದೆ. ಗಿಲ್ಲಿ ಅಂದ್ರೆ ಬರೀ ನಟ ಅಲ್ಲ, ಆತ ಮನೆಯ ಹುಡುಗ ಅಂತ. ಎಂಥ ಸ್ಥಿತಿಯಲ್ಲಿದ್ರೂ ನಕ್ಕು ನಗಿಸೋ ಮುಗ್ಧ ಹುಡುಗ. ತನ್ನ ಮಾತಿನ ಶೈಲಿಯಲ್ಲೇ ಪೋಲಿ ಪದಗಳಿಲ್ಲದೆ ಸ್ವಚ್ಛವಾದ ನಗು ತೋರಿಸೋ ಗಿಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟ ಕಚಗುಳಿ ಅಂತಿಂತದ್ದಲ್ಲ, ಸಾಮಾನ್ಯದಲ್ಲ. ಗಿಲ್ಲಿ ಅಂದ್ರೆ ಯಾರು ಅನ್ನೋದೇ ತಿಳಿಯದ ಜನ ಈಗ ಗಿಲ್ಲಿ ಅನ್ನೋ ಮಟ್ಟಕ್ಕೆ ಬೆಳೆಯೋದು ಗಿಲ್ಲಿಗೆ ಅಷ್ಟು ಈಸಿಯಾಗಿ ಸಾಧ್ಯವಾಗಲಿಲ್ಲ. ಆತ ಪಟ್ಟ ಪಾಡು, ತಿರುಗಿದ ಊರು, ಸವೆಸಿದ ಕಾಲು ಕಡಿಮೆನಲ್ಲ. ಬಿಗ್ ಬಾಸ್ ಸೀಸನ್ 12 ಈ ಬಾರಿಯ ಬಿಗ್ ಬಾಸ್ಗೆ ಹೊಸ ಹುರುಪು ಸಿಕ್ಕಿದೆ. ಯಾಕಂದ್ರೆ ಇಲ್ಲಿಯವರೆಗೂ ನಗರಗಳಲ್ಲಿ ಮಾತ್ರ ಸದ್ದು ಮಾಡ್ತಿದ್ದ ಬಿಗ್ ಬಾಸ್ ಈಗ ಹಳ್ಳಿಗಳಿಗೂ ತಲುಪಿದೆ ಅಂದ್ರೆ ಅದು ಸಾಧ್ಯವಾಗಿದ್ದು ಗಿಲ್ಲಿಯಿಂದ ಮಾತ್ರ. ಗಿಲ್ಲಿಗೆ ಈ ಪರಿಯ ಫೇಮಸ್ ಫ್ಯಾನ್ಸ್ ಹುಟ್ಟಿಕೊಂಡಿದ್ ಯಾಕೆ ಅಂತ ನೋಡೋದಾದ್ರೆ, ಅಂದು ಫೇಸ್ಬುಕ್, ಟಿಕ್ ಟಾಕ್, ಇನ್ಸ್ಟಾಗ್ರಾಮ್ಗಳದ್ದೇ ಹವಾ. ಆ ಟೈಮ್ ನಲ್ಲಿ ಗಿಲ್ಲಿ ಶುರು ಮಾಡಿದ ಫೇಸ್ಬುಕ್ ಲೈವ್ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಜನರಿಗೆ ಇಷ್ಟವಾಗಿತ್ತು. ಹಾಗೆ ಮನೆಯಲ್ಲಿ ಯಾವಾಗ್ಲೂ ಫೋನ್ ಇಟ್ಕೊಂಡಿರೋದು, ಅದರಿಂದ ಗಂಡ ಹೆಂಡತಿಗೆ ಜಗಳ ಬರೋದು ಕಾಮನ್ ಆಗ್ಬಿಟ್ಟಿತ್ತು. ಆಗ ಗಿಲ್ಲಿ ಶುರು ಮಾಡಿದ್ದೆ ಈ ಲೈವ್. ಗಿಲ್ಲಿ ಈ ಲೈವ್ ವೆಬ್ ಸೀರೀಸ್ಗೆ ಸೆಲೆಕ್ಟ್ ಮಾಡ್ಕೊಳ್ತಿದ್ದ ಕಾನ್ಸೆಪ್ಟ್ಗಳು ವಾಸ್ತವತೆಗೆ ತುಂಬಾ ಹತ್ರವಾಗಿ ಇರ್ತಿದ್ವು. ಬಹುಶಃ ಇದೇ ಕಾರಣಕ್ಕೆ ಏನೋ ಜನ ಮುಗಿಬಿದ್ದು ನೋಡ್ತಾ ಇದ್ರು. ಇಂಥ ಹಾಸ್ಯಮಯವಾದ ಪ್ರಸಂಗಗಳನ್ನ ಕ್ರಿಯೇಟ್ ಮಾಡಿ ಮೆಲ್ಲಗೆ ಕಿರುತೆರೆ ಕಡೆಗೆ ಹೆಜ್ಜೆ ಹಾಕಿದ್ದ ಗಿಲ್ಲಿ. ಮೊದಲಿಗೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ಕ್ಕೆ ಗ್ರ್ಯಾಂಡ್ ಆಗಿ ಆಯ್ಕೆ ಆಗಿ ಅಲ್ಲಿಂದ ಗಿಲ್ಲಿಯ ಹವಾ, ಆತನ ಕ್ರೇಜ್ ಉಚ್ಚೆದ್ದು ಹೊಡ್ತು. ಗಿಲ್ಲಿಗೆ ಕಾಮಿಡಿ ಕಿಲಾಡಿಗಳು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಅಲ್ಲಿಂದ ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್, ಹೀಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭರ್ಜರಿಯಾಗಿನೇ ಕಾಣಿಸಿಕೊಂಡಿದ್ರು. ಅಲ್ಲಿಂದ ಗಿಲ್ಲಿ ಮತ್ತೊಂದು ಹಂತಕ್ಕೆ ತಲುಪಿದ್ರು. ಹೀಗೆ ಸ್ಟೇಜ್ ಮೇಲೆ ಧೂಳೆಬ್ಬಿಸ್ತಿದ್ದ ಗಿಲ್ಲಿ ನಂತರ ಮೆಲ್ಲಗೆ ಪ್ಲೇವೈ ಆಗ್ಬಿಟ್ರು. ಹುಡುಗಿಯರ ಜೊತೆ ಕೀಟ್ಲೆ, ಸ್ಟೇಜ್ ಮೇಲೆ ನಗೆ ಬುಗ್ಗೆ ಹೇಳಿಸ್ತಾ ಗಿಲ್ಲಿಯ ಆರ್ಭಟದ ವೇಗ ಮತ್ತಷ್ಟು ಹೆಚ್ಚಾಗಿತ್ತು. ಗಿಲ್ಲಿ ಫೇಸ್ಬುಕ್ ನಲ್ಲಿ ರಿಯಾಲಿಟಿ ಸ್ಟೋರಿಯಲ್ಲಿ ಕಾಣಿಸಿಕೊಂಡಂತೆ ಕಂಡು ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ದೊಡ್ಡ ಫ್ಯಾನ್ ಬೇಸ್ ಅನ್ನೇ ಬೆಳೆಸಿಕೊಂಡಿದ್ರು. ಅದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗಿನಿಂದ ಆ ನಂಬರ್ ಇನ್ನಷ್ಟು ಹೆಚ್ಚಾಯಿತು. ಗಿಲ್ಲಿ ಹವಾ ನೆರ ರಾಜ್ಯಗಳಿಗೂ ಹಬ್ಬಿದೆ ಅಂದ್ರೆ ನೀವು ನಂಬಲೇಬೇಕ್ರಿ. ಇನ್ನು ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿ ಅಂತೂ ಸೂಪರ್, ಅದರಲ್ಲಿ ಎರಡು ಮಾತಿಲ್ಲ. ಕಾಮಿಡಿ ಕಿಲಾಡಿಗಳು ಸೆಟ್ ಗಿಲ್ಲಿಗೆ ಭವಿಷ್ಯ ಬೆಳಗೋ ಸೆಟ್ ಆಗಿಬಿಡ್ತು. ಸೆಟ್ ಬೈ ಆಗಿದ್ದ ಜಾಗದಲ್ಲೇ ಸ್ಟಾರ್ ಆಗ್ಬಿಟ್ಟ. ಅಲ್ಲಿಂದ ಗಿಲ್ಲಿ ತಿರುಗಿ ನೋಡಿದ್ದೇ ಇಲ್ಲ. ಅಭಿಮಾನಿಗಳನ್ನ ಸಂಪಾದಿಸಿಕೊಂಡ ಮಂಡ್ಯದ ಜನ ನಮ್ಮ ಹುಡುಗ ಅಂತ ಅಪ್ಪಿದ್ರು. ಈಗ ಇಡೀ ಕರುನಾಡೆ ನಮ್ಮ ಹುಡುಗ ಅಂತಿದೆ. ಪೋಸ್ಟರ್ ಹಾಕ್ತಿದ್ದಾರೆ, ಹೂವಿನ ಹಾರ ಹಾಕ್ತಿದ್ದಾರೆ, ಜೈ ಗಿಲ್ಲಿ ಅಂತ ಕೂಗಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿಯ ಆಂಧ್ರದ ಕಡೆಯೂ ಬೀಸಿದೆ. ಅಲ್ಲೂ ಗಿಲ್ಲಿ ಬಗ್ಗೆ ಒಂದು ಸಾಂಗ್ ಕೂಡ ಮಾಡಿ ರಿಲೀಸ್ ಮಾಡಿದ್ದಾರೆ. ಗಿಲ್ಲಿ ಅಂತ ಡಿಜೆ ಹೊಡಿಸಿದ್ದಾರೆ. ಗಿಲ್ಲಿ ಚಿಕ್ಕ ಮಕ್ಕಳಿಗೂ ಸಖತ್ ಇಷ್ಟ ಆಗ್ಬಿಟ್ಟಿದ್ದಾರೆ. ಪ್ರತಿ ರಿಯಾಲಿಟಿ ಶೋಗೂ ಗಿಲ್ಲಿಯನ್ನ ಕರೆಸ್ತಿದ್ರು. ಹಾಗೆ ಜೋಡಿ ನಂಬರ್ 1 ಅನ್ನೋ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಕೊಟ್ಟಿದ್ದ ಪ್ರಾಪರ್ಟಿ ಕಾಮಿಡಿಗೆ ಇಡೀ ಕರ್ನಾಟಕ ಅಲ್ಲ, ನೆರ ರಾಜ್ಯದ ಹಿರಿಯರು ಮಕ್ಕಳು ಬಿದ್ದು ನಗ್ತಿದ್ರು.
ಗಿಲ್ಲಿಯ ಫೇಮ್ ಈಗ ಮಾಮೂಲಿ ಸ್ಟಾರ್ ನಂತಲ್ಲ, ದೊಡ್ಡ ಸ್ಟಾರ್ ರೇಂಜ್ ನಲ್ಲಿದೆ. ಈಗ ಬಿಗ್ ಬಾಸ್ ನಲ್ಲಿರೋ ಗಿಲ್ಲಿ ಅಲ್ಲೂ ತನ್ನ ಟೈಮಿಂಗ್ ನ ಬಿಟ್ಟಿಲ್ಲ. ಟೈಮ್ ಸಿಕ್ಕಾಗಲೆಲ್ಲ ಬಾರಿಸ್ತಲೇ ಇದ್ದಾರೆ ಕಾಮಿಡಿನ, ಪಂಚ್ಗಳಿಂದ ಗುಮ್ಮುತ್ತಲೇ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ನಲ್ಲಿ ಗಿಲ್ಲಿ ಇರೋದ್ರಿಂದ ಈ ಸೀಸನ್ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗ್ತಿದೆ ಅನ್ನೋ ಮಾತಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಇದ್ದು ಪಂಚ್ಗಳಿಂದ ತನ್ನ ಆಟದ ವೈಖರಿಯಿಂದ ಗಿಲ್ಲಿ ಆಕರ್ಷಿಸುತ್ತಿದ್ದಾರೆ. ಬಿಗ್ ಬಾಸ್ಗೆ ತನ್ನ ತಂದೆ ತಾಯಿ ಬಂದಾಗ ಗಿಲ್ಲಿ ಮಗುವಾಗ್ಬಿಟ್ಟಿದ್ರು. ಥೇಟ್ ಮನೆಯಿಂದ ತಪ್ಪಿಸಿಕೊಂಡಿದ್ದ ಕುರಿಮರಿ ಹುಡುಕ್ತಾ ಬಂದಂತ ಗಿಲ್ಲಿ ತಂದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಒಟ್ನಲ್ಲಿ ಫೇಸ್ಬುಕ್ ಲೈವ್ ವೆಬ್ ಸೀರೀಸ್ ನ ಹುಲಿಯಂತೆ ಶುರು ಮಾಡಿದ್ದ ಗಿಲ್ಲಿ, ಎಣ್ಣೆ ಹೆಣ್ಣು ಅಂತ ಪಂಚ್ ಡೈಲಾಗ್ ಹೊಡೆದಿದ್ದ ಗಿಲ್ಲಿ ಈ ದಿನ ಬಿಗ್ ಬಾಸ್ ಮನೆಯಲ್ಲಿ ಹುಲಿಯಾಗ್ಬಿಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಫ್ಯಾನ್ಸ್ ಸಂಪಾದಿಸಿದ್ದಲ್ಲದೆ ಬಿಗ್ ಬಾಸ್ ಮನೆಯಲ್ಲೂ ಫ್ಯಾನ್ಸ್ ಹುಟ್ಟಿಕೊಳ್ಳುವಂತೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ನಗುಮುಖದ ಹಿಂದೆ 100 ನೋವಿರುತ್ತೆ ಅನ್ನೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಅವರೇ ಸಾಕ್ಷಿ. ಇಂದು ಸಾವಿರಾರು ಜನರ ಮುಂದೆ ಮಿಂಚುತ್ತಿರುವ ಈ ಪ್ರತಿಭೆಯ ಹಿಂದೆ ಬೆವರು ಮತ್ತು ಕಣ್ಣೀರಿನ ಕಥೆ ಇದೆ. ಹೊಟ್ಟೆಗೆ ಇಲ್ಲದಿದ್ದರೂ ತಲೆಯಲ್ಲೊಂದು ಸಣ್ಣ ಕನಸಿಟ್ಟುಕೊಂಡು ಬಂದ ಒಬ್ಬ ಬಡ ಹುಡುಗ ಇಂದು ಕರ್ನಾಟಕದ ಮನೆ ಮಗ. ಜನರ ಮನಸ್ಸಿನಲ್ಲಿ ಗಿಲ್ಲಿ ವಿನ್ನರ್ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಬನ್ನಿ ನಾವೆಲ್ಲರೂ ಸೇರಿ ಗಿಲ್ಲಿಗೆ ಸಪೋರ್ಟ್ ಮಾಡೋಣ, ಅವ್ರಿಗೆ ವೋಟ್ ಮಾಡೋಣ, ಅವ್ರನ್ನ ಗೆಲ್ಸೋಣ. ಇಡೀ ಕರ್ನಾಟಕನ ನಗಿಸ್ತಾ ಇರೋ ಗಿಲ್ಲಿ ನಮ್ಮಿಂದ ನಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.